ಅಭಿ, ಇವತ್ ನೀನು ನನ್ಗೆ ಯಾಕೋ ತುಂಬಾ ಹೊಸ ತರ ಕಾಣಿಸ್ತಿದ್ಯಾ ಕಣೋ. ಅದೇನಿಲ್ಲ ಅಮ್ಮ, ದಿನ ಇರೋ ಹಾಗೆ ಇದೀನಲ್ಲ. ಅದೇ ಶರ್ಟು, ಅದೇ ನಿಕ್ಕರು, ಅದೇ ಹೇರ್ ಸ್ಟೈಲ್. ಹೊಸದೇನಿದೆ? ನಾನು ಹೇಳಿದ್ದು ನಿನ್ ಬಟ್ಟೆ ಬಗ್ಗೆ ಅಲ್ಲ, ನಿನ್ ವರ್ತನೆ ಬಗ್ಗೆ. ಮನೆಗೆ ಹೊಸದಾಗಿ ಯಾರೇ ಬಂದ್ರು ಕೋಪ ಮಾಡ್ಕೋತಿದ್ದೆ. ಆದ್ರೆ ಮೊದಲನೇ ಸಲ ರೂಪಾ ಮೇಡಮ್ನ ನೋಡಿ ಖುಷಿ ಪಟ್ಟೆ. ಅವ್ರ ಹತ್ರ ಅಷ್ಟು ಪ್ರೀತಿಯಿಂದ ಮಾತಾಡ್ದೆ. ಇವತ್ತು ನಿನ್ನಲ್ಲಿ ಹೊಸ ಅಭಿ ಕಾಣ್ತಿದ್ದಾನೆ ಗೊತ್ತಾ? ಹೌದಣ್ಣ, ಇವತ್ತು ನೀನ್ ಬೇರೆ ತರನೇ ಕಾಣ್ತಿದ್ಯಾ. ಹೊಸಬ್ರ ಜೊತೆ ನೀನು ಇಷ್ಟು ಸಂತೋಷವಾಗಿ ಇರೋದೇ ಇಲ್ಲ. ಇದು ನಂಗೆ ಕೂಡ ಹೊಸದಾಗಿದೆ ದಿವ್ಯಾ. ಯಾಕೋ ಗೊತ್ತಿಲ್ಲ ಅಮ್ಮ, ಆ ಆಂಟಿನ ನೋಡಿದ್ರೆ ನಿನ್ನನ್ನು ನೋಡ್ದಾಗೆ ಆಗತ್ತೆ. ಅವರು ನಮ್ಮ ಸ್ವಂತದವ್ರೆ. ನಮಗೂ ಅವ್ರಿಗೂ ಇನ್ನೂ ಸಂಬಂಧ ಇದೆ ಅನ್ನಿಸ್ತು. ಅವ್ರಿಗೆಲ್ಲ ವಿಷಯ ಹೇಳಬೇಕು, ಅವ್ರ ತೊಡೆ ಮೇಲೆ ಕೂತು ಊಟ ಮಾಡಬೇಕು ಅನ್ನಿಸ್ತು. ಅವ್ರನ್ನ ಹಾಗೆ ನೋಡ್ತಾ ಇರ್ಬೇಕನ್ಸ್ತಿತ್ತು. ನಾನು ಅವ್ರನ್ನ ನೋಡಿದ್ರೆ ನನ್ಗೆ ಹೇಗನ್ಸುತ್ತೋ ಆಂಟಿ ನೋಡಿದ್ರೆ ನಿಂಗೂ ಹಾಗೆ ಅನ್ಸ್ತಾ ಇದ್ಯಾ ಅಣ್ಣ? ನಿಂಗೆ ಆಗ್ಲೇ ಹೇಳಿದ್ದೆ, ಆಂಟಿಗೂ ಅವನಿಗೂ ಹೋಲಿಕೆ ಮಾಡಬೇಡ ಅಂತ. ಯಾಕೆ? ನಿನಗೆ ಆಂಟಿ ಇಷ್ಟ ಆಗ್ಬೋದು, ನನಗೆ ಅವ್ರು ಇಷ್ಟ ಆಗ್ಬಾರ್ದಾ? ಅವ್ನು ನನಗಿಷ್ಟ ಇಲ್ಲ ಅಷ್ಟೇ. ಅಂದ್ರೆ ನನ್ಗೂ ಆಂಟಿ ಇಷ್ಟ ಇಲ್ಲ. ಇವತ್ತಿನಿಂದ ಅವನ್ ನಮ್ಮ ಮನೆಗೆ ಬರೋ ಹಾಗಿಲ್ಲ. ಅವ್ರು ಬರ್ಬಾರ್ದು ಅಂದ್ರೆ ಆಂಟಿ ಕೂಡ ಬರ್ಬಾರ್ದು. ಅಮ್ಮ ತಂಗಿಗೆ ಹೇಳು, ಅವನ್ ಬರ್ಬಾರ್ದು. ಅಮ್ಮ ಅಣ್ಣಂಗೆ ಹೇಳು, ಆಂಟಿ ಬರ್ಬಾರ್ದು. ನಾನ್ ನಿನ್ಕಿಂತ ದೊಡ್ಡವನು, ನೀನ್ ನನ್ಗೆ ಹೇಳ್ತೀಯಾ? ದೊಡ್ಡವ್ರಂದ್ರೆ ನಿನ್ಗೊಂದ್ ರೂಲ್ ನನ್ಗೊಂದ್ ರೂಲ? ನೋಡಮ್ಮ, ದಿವ್ಯಾ ಹೇಗ್ ಮಾತಾಡ್ತಿದ್ದಾಳೆ. ನೀನ್ ಮಾತಾಡಿದ್ರೆ ತಪ್ಪಲ್ಲ, ನಾನ್ ಮಾತಾಡಿದ್ರೆ ತಪ್ಪಾ? ನಿಮ್ಮಿಬ್ರು ಅವರಿಬ್ರು ಇಷ್ಟಪಡ್ತಿದ್ರೆ ನೀವ್ ಬೇರೆ ಬೇರೆ ಪಾರ್ಟಿ ಮಾಡ್ಕೊಂಡ್ರಾ? ನೀನ್ ಯಾರ ಪಾರ್ಟಿ ಅಮ್ಮ? ನಾನು ನಿಮ್ಮಿಬ್ರು ಪಾರ್ಟಿ. ನೀನ್ ಅವ್ರ ಪಾರ್ಟಿನಾ ಆಂಟಿ ಪಾರ್ಟಿನಾ? ನೀನಂದ್ರೆ ಅವ್ರಿಗೆ ಇಷ್ಟ ಆಗಿದ್ದಕ್ಕೆ ಅವ್ರ ಪರ ಇರ್ತೀನಿ, ಹಾಗೆ ಆಂಟಿ ಅಂದ್ರೆ ಅಭಿಗ್ ಇಷ್ಟ ಆಗಿದ್ದಕ್ಕೆ ಅವ್ರ ಪರನೂ ಇರ್ತೀನಿ. ಹಾಗಾದ್ರೆ ನಾನು ಆಗಾಗ ಆಂಟಿ ಮನೆಗೆ ಹೋಗ್ತೀನಿ. ನಾನು ಅವ್ರ ಮನೆಗೆ ಹೋಗ್ತೀನಿ. ಆಂಟಿ ನಮ್ಮ ಮನೆ ಕೂಡ ಬರ್ತಾರೆ. ಅವರು ಬರ್ತಾರೆ. ಆಂಟಿ ಮನೆಗೆ ಬಂದಾಗ ನೀನೇನೂ ಹೇಳ್ಬಾರ್ದು. ಅವ್ರು ಬಂದ್ರು ಕೂಡ ನೀನು ಏನು ಹೇಳ್ಬಾರ್ದು. ನಾನು ಮಾತಿಗೆ ತಪ್ಪಲ್ಲ. ನಾನು ತಪ್ಪಲ್ಲ. ನಮ್ಗೆ ಕರ್ಮ ಯಾಕೆ ಜೈ? ಗಂಗನ್ ನೋಡೋದಕ್ಕೆ ನಾವು ಕಳ್ರ ತರ ಬರೋದು ನನ್ಗೆ ಯಾಕೋ ಬೇಜಾರಾಗ್ತಿದೆ. ಬೇಜಾರ್ ಮಾಡ್ಕೋಬೇಡ ಕಲ್ಪನಾ. ಕಲಿಪುರುಷನ್ ಪ್ರಭಾವದಿಂದ ಪರಮೇಶ್ವರ ಕೂಡ ಒಂದಿನ ಪೂರ್ತಿ ಮಲ್ಗೆ ಗಿಡದತ್ರ ಬಚ್ಚಿಟ್ಕೋಬೇಕಾಯ್ತು. ಪ್ರಜಾವಾಕ್ಯ ಪಾಲನೆಗೋಸ್ಕರ ಶ್ರೀರಾಮ ಕೂಡ ಸೀತೆನ ಕಾಡಕ್ ಕಳ್ಸಿರ್ಲಿಲ್ವಾ? ಇದು ಹಾಗೆ ಅನ್ಕೋ. ತುಂಬ ದಿನ ಹೀಗಿರಲ್ಲ ಚಿಕ್ಕಮ್ಮ. ಗಂಗನ್ಗೆ ನೆನ್ಪಾಗೋವರೆಗೂ ಅಷ್ಟೇ, ಆಮೇಲೆಲ್ಲ ನಾರ್ಮಲ್ ಆಗತ್ತೆ. ಬನ್ನಿ ಹೋಗೋಣ. ನಿಜವಾದ ಸೈಂಧವ ಇಲ್ಲಿದ್ದಾನೆ. ಮನೆಗೆ ಹೋಗ್ತಿದ್ದಾಗಿ ನಿಂತಿರೋದು ನೋಡಿ. ಅಭಿ, ಅಮ್ಮನ್ ನೋಡಕ್ಕೆ ಜೈ ಸರ್ ಬಂದಿದ್ದಾರೆ. ಅವನು ನಿನ್ನೆ ಕೂಡ ಬಂದಿದ್ನಲ್ಲ. ಜೈ ಸರ್ ಚಿಕ್ಕಮ್ಮ ಕೂಡ ಬಂದಿದ್ದಾರೆ ಅಭಿ. ಈ ಆಂಟಿ ನಿನ್ನೆ ಕೂಡ ಬಂದಿದ್ರು. ಜೈ ಅಂಕಲ್ ಅಜ್ಜಿ ಅವ್ರು ಕೂಡ ಬಂದಿದ್ದಾರೆ ಯಜಮಾನ್ರೆ. ಏನ್ರಿ ಆಂಟಿ ಅಜ್ಜಿ, ಯಾವಾಗ ಬಂದ್ರಿ? ಒಳಗಡೆ ಬನ್ನಿ. ಅಭಿ ಇರುವಾಗಲೇ
ದಿವ್ಯ ಮನೆ ಕರೀತಿದ್ದಾಳೆ, ಇಷ್ಟು ಧೈರ್ಯ ಹೆಂಗ್ ಬಂತಪ್ಪ? ನೀನ್ ನನಗೆ ಪ್ರಾಮಿಸ್ ಮಾಡಿದ್ದೆ ಅಲ್ವಣ್ಣ? ಇವಾಗ ನನ್ ಗೆಸ್ಟಿಗೆ ಯಾಕೆ ಅಡ್ಡ ನಿಂತಿದ್ಯಾ? ಗೆಸ್ಟಾ? ನಾನೇನು ಅಡ್ಡ ಇಲ್ಲ, ಅವರೇ ನನ್ನ ನೋಡಿ ನಿಂತಿದ್ದು. ಒಳಗಡೆ ಬನ್ನಿ ಅಂತ ಕರಿಬೋದಲ್ಲ? ನಿನಗೆಷ್ಟ ನಾನು ಯಾಕೆ ಕರಿಬೇಕು? ಅಂದ್ರೆ ನನ್ ಗೆಸ್ಟ್ ಜೊತೆ ನಗ್ತಾ ಮಾತಾಡಲ್ವಾ? ನನಗಿಷ್ಟ ಇಲ್ದವ್ರ ಹತ್ರ ನಾನು ಮಾತಾಡಲ್ಲ. ನಿನಗಿಷ್ಟ ಇದ್ರೆ ನೀನು ಮಾತಾಡು. ನಿನಗೆ ಕಷ್ಟ ಆದ್ರೆ ಬೇಡ ಬಿಡಪ್ಪ. ಏ ಜೈ, ಅಭಿಗೆ ಅಷ್ಟೊಂದು ಕಷ್ಟ ಕೊಡದೆ ಬೇಗ ಒಳಗಡೆ ನಡಿ. ಬನ್ನಿ. ಅಜ್ಜಿ, ನೀವು ಕೂಡ ಆಕ್ಟ್ ಮಾಡ್ತಿದ್ದೀರಾ? ಏನೋ ನಿನ್ನ ನೋಡಿ ಸ್ವಲ್ಪ ಕಲ್ತಿದ್ದೀನಿ ಕಲ್ಪನಾ. ಈಗ ನೋಡಿ, ನಿಮ್ ಮರಿ ಮಗನ್ಗೆ ನಾನು ಹೇಗ್ ಝಲಕ್ ಕೊಡ್ತೀನಿ. ಅರೆ ಅಭಿ, ಜೈ ನನ್ಗೊಬ್ನೇ ಮಗನಪ್ಪ. ನಿಂಗ್ ಇಷ್ಟ ಇಲ್ಲ ಅಂತ ಜೈನ ಹರ್ಟ್ ಮಾಡ್ಬೇಡ. ಬೇಜಾರಾದ್ರೆ ಹೋಗ್ಬಿಡ್ತಾನೆ. ಬೇಜಾರಾದ್ರೆ ಹೊರಗಡೆ ಹೋಗ್ತಾರಲ್ವಾ, ಒಳಗಡೆ ಹೋಗ್ತಾರಾ? ನಾವ್ ಹಾಗೇನಪ್ಪ, ಎಲ್ಲ ರಿವರ್ಸ್ ಅಲ್ಲೇ ಮಾಡೋದು. ನಡೀರಿ ಅಜ್ಜಿ, ನಡೀರಿ ನಡೀರಿ. ಅಭಿ, ನಿನಗೂ ದಿವ್ಯಂಗೂ ಏನೋ ಒಪ್ಪಂದ ಆಗಿರೋ ಆಗಿದೆ. ನೀವೆಲ್ಲಿಗೆ?